ನಮಸ್ಕಾರ, ಇದು ಒನ್ ಇಂಡಿಯಾ ಟಿವಿ. ನಾನು ನಿಮ್ಮ ಪ್ರೀತಿಯ ಜಯಕುಮಾರ್. ಯಾರಾಗ್ತಾರೆ ಮಂಡ್ಯ MP ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ದಿನದಿಂದ ದಿನಕ್ಕೆ ಮಂಡ್ಯ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ಇದರಲ್ಲಿ ನಾವು ದಿನನಿತ್ಯ ನಮ್ಮ ಹಲವಾರು ತಂಡಗಳು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಜನರ ಅಭಿಪ್ರಾಯವನ್ನ ತಗೊಂತಾ ಇದ್ದೀವಿ. ಯಾರು ಗೆಲ್ಬೋದು, ಯಾರು ಗೆದ್ರೆ ಏನ್ ಕೆಲಸ ಆಗುತ್ತೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ರಾಜ್ಯ ಕೇಂದ್ರದಲ್ಲಿ ಎಲ್ಲವನ್ನ ನಾವು ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ಮಂಡ್ಯ ಲೋಕಸಭೆ ಚುನಾವಣೆಗಳಲ್ಲಿ ಏನೇನೆಲ್ಲ ನಡೀತು ಅಂತ ಹೇಳಿ ನಾವು ಎಲ್ಲರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ಜನಾಭಿಪ್ರಾಯ ಮಾಡುವಾಗ ನಮ್ಗೆ ಹಲವಾರು ವಿಚಾರಗಳು, ನಾವು ಹೊಸ ವಿಚಾರಗಳನ್ನ ನಾವು ಜನರಿಂದ ಕೇಳ್ತಾ ಇದೀವಿ. ಅದರಲ್ಲಿ ಒಂದು ಪ್ರಮುಖ ವಿಚಾರಗಳನ್ನ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಇನ್ನು ಹಲವಾರು ವಿಚಾರಗಳನ್ನ ನಾವು ನಿರಂತರವಾಗಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಮಂಡ್ಯ ಜನತೆಗೆ. ಸ್ನೇಹಿತರೆ, ಮಂಡ್ಯ ಜನಾಭಿಪ್ರಾಯ ಮಾಡುವಾಗ ಇರುವಂತ ಒಂದು ಹಲವಾರು ಸಮುದಾಯಗಳಿದೆ. ಅದರಲ್ಲಿ ಮಂಡ್ಯದಲ್ಲಿ ಮುಸ್ಲಿಂ ಸಮುದಾಯದ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನು ಅಂತಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಸ್ಲಿಂ ಸಮುದಾಯ ಹೆಚ್ಚು ಕೆಲಸ ಮಾಡಿದೆ, ನಾವೆಲ್ಲರೂ ಒಗ್ಗಟ್ಟಿನಿಂದ ಮತ ಕೊಟ್ಟಿದ್ದೇವೆ. ಆದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದವರಿಗೆ ಸ್ಪೀಕರ್ ಹುದ್ದೆ ಆಗಲಿ ಹಾಗೂ ಸಚಿವರ ಸ್ಥಾನಗಳೆಲ್ಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗ್ತದೆ. ಆದರೆ ಮಂಡ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮುಸ್ಲಿಂ ಸಮುದಾಯದವ್ರನ್ನ ಸರಿಯಾಗಿ ವಿಶ್ವಾಸಕ್ಕೆ ತಗೊಂತಿಲ್ಲ ಅನ್ನೋ ಕೂಗು ಸಹ ಕೇಳ್ಬರ್ತಾ ಇದೆ ಸ್ನೇಹಿತರೆ. ಕಾರಣ ಇಷ್ಟೇ, ಮಂಡ್ಯ ಒಂದನ್ನ ಲೆಕ್ಕ ಹಾಕೊಳ್ಳೋದಾದ್ರೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮುನೋರ್ ಖಾನ್ ಅವರ ನಿಧನದ ನಂತರ, ಯಾಕಂದ್ರೆ ಮುನೋರ್ ಖಾನ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದವರು, ಅವರ ನಿಧನದ ನಂತರ ಯಾವುದೇ ಅವಕಾಶಗಳಾಗ್ಲಿ, ಯಾವುದೇ ಸ್ಥಾನಮಾನ ಮುಸ್ಲಿಂ ಸಮುದಾಯದವ್ರಿಗೆ ಕೊಡ್ತಾ ಇಲ್ಲ. ಇನ್ನೇನು ಚುನಾವಣೆ ಬಂತು, ನೀತಿ ಸಮಿತಿನೂ ಬಂತು, ಎಲೆಕ್ಷನ್ ಆಗ್ಲಿ ಅಂತಾರೆ. ಎಲೆಕ್ಷನ್ ಆದ ನಂತರ ನಮ್ಮ ಪರಿಸ್ಥಿತಿ ಏನು, ಹಾಗಾದ್ರೆ ಬರೀ ಓಟ್ ಹಾಕ್ಲಿಕ್ಕೆ ಮಾತ್ರ ನಾವು ಅಂತ ಹೇಳಿ ಮುಸ್ಲಿಂ ಸಮುದಾಯದವರು ಮಾತಾಡ್ತಾ ಇದ್ದಾರೆ. ಬನ್ನಿ, ಈಗ ಇರುವಂತ ಮುಸ್ಲಿಂ ಸಮುದಾಯದಲ್ಲಿ ಇರುವಂತ ಹಲವಾರು ಅಸಮಾಧಾನ ಹೇಗೆ ಸರಿಪಡಿಸ್ತಾರೆ ಕಾಂಗ್ರೆಸ್ನವರು, ಇಲ್ಲ JDS ಮತ್ತು BJP ಒಗ್ಗಟ್ಟಿನಿಂದ ಚುನಾವಣೆಗೆ ಬರ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಮುಸ್ಲಿಂ ಮತಗಳು ಈ ಬಾರಿ BJPಗೆ ಅಲ್ಲದೆ ಹೋದ್ರೂ JDS ಪರ ಒಲುವುತ್ತಾ ಅನ್ನೋದು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಬನ್ನಿ, ಈ ರೀತಿಯ ಹಲವಾರು ಅಪ್ಡೇಟ್ಸ್ಗಳು, ಜನರು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ, ಯಾವ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ದಾರೆ, ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ನಿರಂತರವಾಗಿ ಒನ್ ಇಂಡಿಯಾ ಟಿವಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ. ಬನ್ನಿ, ಇನ್ನು ಹಲವಾರು ವಿಚಾರ ನೋಡೋಣ. ಇದು ಮಂಡ್ಯದಲ್ಲಿ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಜನಾಭಿಪ್ರಾಯ ಕಾರ್ಯಕ್ರಮ ನಡೆಸ್ತಾ ಇರೋದು ಒನ್ ಇಂಡಿಯಾ ಟಿವಿ. ನಾನು ನಿಮ್ಮ ಜಯಕುಮಾರ್. ಬನ್ನಿ, ಪ್ರತಿದಿನ ನಿಮ್ಗೆ ಇಂಥ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ.